Give him here. Hi, hello, welcome back to Shreki YouTube channel. I hope you guys are doing amazing. ಇಲ್ಲಿದೆ ಮೈಕ್ ಇವತ್ತು ರೈಟ್. ಇವತ್ತು ನಾವು ಒಂದಿಷ್ಟು ಕೆಲಸ ಮುಗಿಸಿ, ಅಂದರೆ ಇವತ್ತೆಲ್ಲ ಬರೀ ಶೂಟ್ ಅಂತ ಇದೆ. ಆದರೆ ಬೇರೆ ಶೂಟ್ ಎಲ್ಲ ಇಂಡೋರಲ್ಲೇ ಇತ್ತು, ಅಂದರೆ ನಮ್ಮ ಮನೇಲೆ ನಾವೇ ಮಾಡಿ ಬ್ರ್ಯಾಂಡ್ಗಳಿಗೆ ಸಬ್ಮಿಟ್ ಮಾಡೋ ಥರ. ಬಟ್ ಇವಾಗ ಇನ್ನೊಂದು ಶೂಟ್ ಬಂದು ಹೊರಗಡೆ. ಜಸ್ಟ್ ಚೇಂಜಿಂಗ್ ದ ಔಟ್ಫಿಟ್ ಅಷ್ಟೇ ಈಚ್ ಶೂಟ್ಗೆ. ಆಲ್ರೆಡಿ ಈಗ ಸ್ವಲ್ಪ ಸ್ಲೋ ಹೋಗು ಬೇಬಿ, ನೈಸ್ ರೋಡ್ ಅಲ್ವಾ. ಸೊ ಇವಾಗ ಎರಡು ಶೂಟ್ಸ್ ಆಗಿದೆ. ಇವಾಗ ಇನ್ನು ಒಂದು ಶೂಟ್ ಬಂದು ನಾವಿಲ್ಲಿ ಔಟ್ಡೋರ್ ಅದು. ಇದು ಬಂದು ಸ್ವಲ್ಪ ಪ್ರಾಪರ್ಟಿ ಬಗ್ಗೆ ಇರುವಂಥದ್ದು, ಮಾತಾಡೋ ಅಂಥದ್ದು. ಸೊ ಅದಕ್ಕೆ ಎಲ್ಲ ಫುಲ್ ಸೆಟಪ್, ಮೈಕೆಲ್ಲ ನೋಡಬೇಕು ಅಲ್ಲಿ ಹೇಗಾಗುತ್ತೆ ಶೂಟ್ ಅಂತ. ಸ್ವಲ್ಪ ಎಕ್ಸಾಸ್ಟ್ ಬೇರೆ ಆಗಿದ್ದೀನಿ. ಹೋಗ್ತಾ ಇದ್ದೀನಿ ಒಂದು ಜ್ಯೂಸ್ ಆರ್ ಪ್ರಾಬಬ್ಲಿ ಚಾಕ್ಲೇಟ್ ಏನಾದರೂ ತಿನ್ಕೊಂಡು ಹೋಗಬೇಕು. ಇದಾದಮೇಲೆ ಐ ಥಿಂಕ್ ಆಲ್ಮೋಸ್ಟ್ ನಮ್ದು ಈ ಡೇನೇ 3:56 ಆಗಿದೆ ಟೈಮ್. ನಾವಲ್ಲಿ 3 o'clock ನಾನು ಬರ್ತೀನಿ ಅಂತಂದಿದ್ದೆ, ಬಟ್ ಬಿಸಿಲು ತುಂಬ ಇತ್ತು, ಔಟ್ಡೋರ್ ಬೇರೆ ಅಲ್ವಾ. ನಾನು ತುಂಬ ಒಂಥರ ತಲೆ ಗಿರ್ರಾಗ್ಬಿಟ್ಟು ಬಿದ್ದುಬಿಡ್ತೀನಿ ಆಮೇಲೆ ನಾನು. ಸೊ ಅದಕ್ಕೆ ಒಂದು ಸ್ವಲ್ಪ ಬಿಸಿಲು ಒಂಥರ ತಣ್ಣಗಾಗಲಿ, ಅಂದರೆ ಕಾಮ್ ಡೌನ್ ಆಗಲಿ ಅಂದ್ಕೊಂಡಿದ್ದೀವಿ. 4:15 ಅನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ, ಬಿಫೋರ್ ಸನ್ಸೆಟ್ ಆರ್ ಡ್ಯೂರಿಂಗ್ ಸನ್ಸೆಟ್ ಆ ಥರ ಅಂತ. ನೋಡಬೇಕು ಹೇಗಾಗತ್ತೆ ಏನಂತ. ಅದಾದಮೇಲೆ ಇಟ್ಸ್ ಜಸ್ಟ್ ಏನೋ ನಮ್ಮದೇ ಟೈಮ್. ಲೈಕ್ ನಾನು ಕೀಕಿ ಇಲ್ಲಿ ಹ್ಯಾಪಿ ಕೂಡ ನೋಡಿ, ಹ್ಯಾಪಿ ಫೇಸ್ ತೋರಿಸ್ಕೊಂಡಿನಿ. ನಮ್ಮ ಹ್ಯಾಪಿ ಕೂಡ ನಮ್ಮ ಜೊತೆ, ಒಂದು ಸೆಕೆಂಡ್, ನಮ್ಮ ಹ್ಯಾಪಿ ಕೂಡ ನಮ್ಮ ಜೊತೆ ಅಫ್ಕೋರ್ಸ್ ಎಲ್ಲೋದ್ರೂ ಅವ್ನು ಬಂದೇ ಬರ್ತಾನೆ. ಇಲ್ಲ ಅಂದರೆ ಮನೇಲಿ ಒಂದೊಂದು ಸ್ವಲ್ಪ ಟ್ರಾಮಟೈಸ್ಡ್ ಆಗಿ ಹಿಂಗೆ ತಿಂದು ಮಂಗನಂಗೆ ಆಡ್ತಿರ್ತಾನೆ. ಆಮೇಲೆ ಇಲ್ಲೇ ಇದೀನಲ್ಲ ಹ್ಯಾಪಿ ಮಾ. ಸೊ ಹೊಸ ಮಾಡ್ತಾ ಇದ್ದಾನೆ. ಬಟ್ ಅದಾದ್ಮೇಲೆ ನನಗೆ ಮಂತ್ರಿ ಮಾಲ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನೊಂದು ಸ್ಲಿಪ್ಪರ್ ತಗೋಬೇಕು. ಅಲ್ಲಿ ಒಂದು ಗೋಲ್ಡ್ ಕಲರ್ ಸ್ಲಿಪ್ಪರ್ ನೋಡಿದೆ ಲಾಸ್ಟ್ ಟೈಮ್. ಸ್ವಲ್ಪ ಇವಾಗ ಬೇಡ, ಬಜೆಟ್ ಅಂದ್ಕೊಂಡಿದ್ದೆ. ಬಟ್ ಇವಾಗ ಈ ಸತಿ ನೋಡೋಣ, ಇದ್ರೆ ತೊಗೊಂಬಂದ್ಬಿಡೋಣ ಅಂತ. ಅದಕ್ಕೆ ಅನ್ಸಿದಾಗ ತೊಗೊಂಬಂದ್ಬಿಡ್ಬೇಕು. ಇಲ್ಲಾಂದರೆ ಸುಮ್ಮನೆ ಮತ್ತೆ ಇನ್ನೊಂದ್ಸತಿ ಹೋಗೋಕೆ ಒಂದು ಟೈಮ್ ವೇಸ್ಟು, ದುಡ್ಡು ವೇಸ್ಟ್. ಅವಾಗ ಈ ಥರ ಪೆಟ್ರೋಲ್ ಎಲ್ಲ ಇದು ಮಾಡೋದಕ್ಕೆ ಅಂತ. ಆಮೇಲೆ ಅಪ್ಪಿ ಅದಿಲ್ಲ ಅಂದರೆ ಇನ್ನೂ ಒಂದು ದೊಡ್ಡ ಬೇಜಾರು. ಅವಾಗ ಫುಲ್ ಗಿಲ್ ಟ್ರಿಪ್ ಆಗಿಬಿಡುತ್ತೆ. ಅವಾಗ ಅನ್ಕೊಂಡಿದ್ದು ಮಾಡಬೇಕು, ಅನ್ಕೊಂಡಿದ್ದು ತೊಗೊಂಬಿಡ್ಬೇಕು. ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಸೊ ಯಾ, ಐ ಥಿಂಕ್ ಲೆಟ್ಸ್ ಗೋ. ಹೋಗ್ತಾ ಆಸ್ ಐ ಸೆಡ್ ತಿನ್ಕೊಂಡು ಸ್ವಲ್ಪ ಜ್ಯೂಸ್ ಗೀಸ್ ಕುಡ್ಕೊಂಡು ಎನರ್ಜಿ ತೊಗೊಂಡು ಹೋಗೋಣ. ಸೊ ಯಾ, ಇಟ್ಸ್ ಗೋನಾ ಬಿ ಫನ್, ಪ್ರೊಡಕ್ಟಿವ್ ಡೇ. ಸೊ ಲೆಟ್ಸ್ ಗೋ. ಕೀಪ್ ವಾಚಿಂಗ್ ಫಾರ್ ಮೋರ್ ಅಪ್ಡೇಟ್ಸ್. ಬಾಯ್ ನೌ. ಜ್ಯೂಸ್ ಕುಡಿಯೋಕ್ಕೆ ಅಂತ ನಿಲ್ಸಿದ್ದೀವಿ, ತುಂಬ ಹೊಟ್ಟೆ ಹಸ್ತಿದೆ. ಜ್ಯೂಸ್ ಕುಡಿದು ಹೊರಡಬೇಕು. ಸುಸ್ತಾಗ್ತಾಯಿದೆ ನನಗೆ, ಒಂಥರ ಹುಷಾರಿಲ್ದಂಗೆ ಆಗ್ತಾಯಿದೆ. ಬಟ್ ಕಮಿಟ್ಮೆಂಟ್ಸ್ ತುಂಬ ಇದೆ ಇವತ್ತು, ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು. ದಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಪಾಪ ನನ್ನ ಜೊತೆ ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ. ದಟ್ಸ್ ರಿಯಲಿ ಸ್ವೀಟ್ ಆಫ್ ಹಿಮ್. ಸೊ ಜ್ಯೂಸ್ ಕುಡಿದು ಸ್ವಲ್ಪ ಎನರ್ಜಿ ಬರ್ಸ್ಕೊಂಡು ಹೊರಡೋಣ ಗೈಸ್. ಲೆಟ್ಸ್ ಡೂ ಇಟ್, ವಿ ಕ್ಯಾನ್ ಡೂ ಇಟ್. ನಾನು ಬಟರ್ ಫ್ರೂಟ್ ತೊಗೊಂಡೆ. ಆ್ಯಂಡ್ ಯಾವುದು ವಾಟರ್ಮೆಲನ್ ಅವ್ರು ತೊಗೊಂಡ್ರು. ಸೊ ಕುಡಿದು ಸ್ವಲ್ಪ ಎನರ್ಜಿ ಬರ್ಸ್ಕೊಳ್ಳೋಣ. ಈಗ ಮೂತಿ ನೋಡಿ ಏನಾಗಿದೆ ಅಂತ. ಮೇಕಪ್ ಹೋಗ್ಬಿಟ್ರೆ ಕಷ್ಟ ಇವಾಗ, ಶೂಟ್ ಬೇರೆ ಇದೆ. ಬಟರ್ ಫ್ರೂಟ್ ಆರ್ಬಿಟ್ಟಿದೆ, ಬಟರ್ ಮೇಲೆ ಫ್ರೂಟ್ ಮೇಲೆ. ಮೈ ಮೇಕಪ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬಿಕಾಸ್ ಇವಾಗ ಒಂದು ಬಿಸಿಲಲ್ಲಿ ಹೋಗಿ ಅದೆಲ್ಲ ಒಂದು ಸ್ವಲ್ಪ ಶೂಟ್ ಮಾಡಬೇಕು. ತೆಗ್ದಿದ ತಕ್ಷಣ ನಾನು ಎಂಥ ಕ್ಯಾಪ್ ಗುರು ಇದು, ಸ್ಲೋ ಆಗಿ ತೆಗಿಬೇಕು. ಅದಕ್ಕೆ ಬಟರ್ ಫ್ರೂಟ್ ಎಲ್ಲ ಮುಖ ಕಳ್ಕೊಂಡ್ರು. ಬಟರ್ ಮೇಲೆ ಬಟರ್ ಫ್ರೂಟ್ ಬಿದ್ದಿದೆ, ಹೋಗಿದೆ ಬಿಡು. ಕರೆಕ್ಟ್ ಆಗಿದೆ, ಏನಾಗಿಲ್ಲ. ವೆರಿ ಬ್ಯೂಟಿಫುಲ್. ನಾವು ಹೊರಡೋಣ ಇಲ್ಲಿಂದ. ನಮ್ದು ಇವಾಗ ಶೂಟ್ ಎಲ್ಲ ಆಗಿದೆ. ನೆಕ್ಸ್ಟ್ ನಾವಿವಾಗ ಹೋಗ್ತಾ ಇರೋದು ತಿನ್ನಲಿಕ್ಕೆ. ಹೊಟ್ಟೆ ಭಾಳ ಹಸಿತಾ ಇದೆ. ಸೊ ಹೋಗ್ತಾನೆ ಎಲ್ಲಾದರೂ ಒಂದು ಕಡೆ ತಿನ್ಕೊಂಡು ಹೋಗ್ಬೇಕು. ಆ್ಯಂಡ್ ಇದು ತುಂಬ ದೂರ ಇತ್ತು ನಮ್ಮ ಮನೆಯಿಂದ. ಲೈಕ್ ಆಲ್ಮೋಸ್ಟ್
1.5 to 1 hour 45 minutes ಅಷ್ಟು. ಅಂದರೆ ನಮ್ಮನೆ ಮೊದಲೇ ದೂರ, ಅಲ್ಲಿಂದ ಇಲ್ಲಿಗೆ ಅದು ಮೈಸೂರು ರೋಡ್ ಹತ್ರ ಇದ್ದಿರೋದು. ಅಲ್ಲಿಂದ ಒಂದು 14 to 15 ಕಿಲೋಮೀಟರ್ಸ್, ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ. ಮೈಸೂರು ರೋಡಿಂದ ಒಂದು 20 to 30 ಮಿನಿಟ್ಸ್. ಬಟ್ ಚೆನ್ನಾಗಿದೆ ಇಲ್ಲೆಲ್ಲ ಪ್ಲಾಟ್ಸ್ ಎಲ್ಲ. ಇನ್ ಕೇಸ್ ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ ಕ್ಯಾನ್ ವಿಸಿಟ್, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ನಾನು ತೊಗೊಳಕ್ಕೆ ಬಂದಿರಲಿಲ್ಲ, ಇವೆಂಟ್ ಶೂಟ್ಗೋಸ್ಕರ ಬಂದಿದ್ದು. ಯಾ, ನೀವು ಯಾರು ನೋಡೋರಿದ್ರೆ ಇಲ್ಲಿ ತುಂಬಾ ಇದೆ, ಅದೊಂದು ಎಷ್ಟೊಂದು ಇದ್ದಾವೆ. ಸೊ ಯಾ, ಯು ಗೈಸ್ ಕ್ಯಾನ್ ಬೈ ಇಟ್ ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್. ಸೊ ಇವಾಗ ಹೋಗಿ ಫಸ್ಟು ತಿನ್ನೋಣ. ಆ್ಯಕ್ಚುಲಿ ಇದಾದ್ಮೇಲೆ ನಾವು ಮಂತ್ರಿ ಮಾಲ್ ಹೋಗೋಣ ಅಂದ್ಕೊಂಡಿದ್ವಿ. ಅದೇ ನಾನು ಹೇಳಿದ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಲೇಟ್ ಆಗಿದೆ. ಲೈಕ್ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 6:20. ಅದೇ ಹೇಳ್ತಾ ಇಲ್ವ, ಹೋಗೋಕ್ಕೆ ಇಲ್ಲೇ ಆಲ್ರೆಡಿ 1 hour 13 minutes ತೋರಿಸ್ತಾ ಇದೆ. ಸೊ ಇನ್ನೂ ಫಿಗರ್ ಔಟ್ ಮಾಡ್ತಾ ಇದ್ದೀವಿ ಎಂತ ಮಾಡೋದು ಅಂತ. ಬಟ್ ಫಸ್ಟ್ ಹೋಗಿ ಸಾಪ್ಟ ತಾನೆ, ಸಾಪ್ಡ ಪೋಲ ಅದ್ರ ಕನ್ನಡದಲ್ಲಿ ಊಟಕ್ಕೆ ಹೋಗ್ಬೇಕು. ಮಾಡಿಕೊಂಡು ದೆನ್ ಮಾತಾಡೋಣ ಜಾಸ್ತಿ. ನನ್ನ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ ನನಗಿರುತ್ತೆ. ನಮ್ಮಂಗೆ ಈ ಥರದ್ದೆಲ್ಲ ವೀಡಿಯೋಸ್ ಎಲ್ಲ ಹಾಕಿದ್ರೆ ಡೈರೆಕ್ಟ್ ಮ್ಯಾಟ್ರಿಗೆ ಬೈ ಥರದ್ದೆಲ್ಲ ಕಮ್ಮಂಗೆ ಈ ಥರ ಎಲ್ಲ ವೀಡಿಯೋಸ್ ಹಾಕ್ಬೇಡ ಅಂತ ಹೇಳ್ತಾರೆ. ಮಂಜುಳಾ ಹಾಕಿದ್ದೀನಿ ನೋಡ್ಕೊ, ನಿಮಗೆ ಹಾಕಿದ್ದೀನಿ ನೋಡ್ಕೊ ಮಂಜುಳಾ. ಐ ನಾವ್ ಹ್ಯಾಪಿಗೂ ಐಸ್ ಕ್ರೀಮ್ ಕೊಟ್ವಿ, ಅವನು ತಿಂದ. ಇವಾಗ ಮನೆಗೆ ಹೋಗಿ ತುಂಬ ಕೆಲಸ ಇದೆ ಮನೇಲಿ. ಏನು ಕೆಲಸ ಇದೆ ಅಂದರೆ ನೋ ಪ್ರಾಬ್ಲಮ್. ಏನು ಕೆಲಸ ಇದೆ ಅಂದರೆ ಏನು ಕೆಲಸ ಇದೆ ಬೇಬಿ? ಎಡಿಟಿಂಗು. ಎಸ್, ಎಡಿಟಿಂಗ್ ಇದೆ, ತುಂಬಾ ಎಡಿಟಿಂಗ್ ಇದೆ. ಸೊ ಅಲ್ಲೊಂದು ನಾನು ಬುಕ್ ಅಂಗಡಿ ಇಟ್ಕೊಂಡಿರೋರು ನೋಡಿದೆ, ಎಷ್ಟೊಂದು ಬುಕ್ಸ್ ಇತ್ತು. ಸೊ ವಿಲ್ ಪರ್ಚೇಸ್ ಸಮ್ ಬುಕ್ಸ್. ನಾನು ಇಷ್ಟು ಗುಂಡ ಕಾಣಿಸ್ತಾ ಇದ್ದೀನಿ ಕತ್ಲೆಲಿ, ಹಂಗಾದ್ರೆ ಬೆಳಕಲ್ಲಿ ಇನ್ನೆಷ್ಟು ಗುಂಡ ಕಾಣಿಸ್ಬೇಡ. ಆ್ಯಕ್ಚುಲಿ ಇಷ್ಟು ದಪ್ಪ ಇಲ್ಲ ಗೈಸ್, ಲೈಟ್ ಮಕ್ಕೆ ಹೊಡಿತಾ ಇದೆ, ಅದಕ್ಕೆ ಗುಂಡಿ ಅನ್ಸ್ತಾ ಇದ್ದೀನಿ. ಸೊ ಇವಾಗ ಮನೆಗೆ ಹೋಗಿ ಎಡಿಟಿಂಗ್ ಮಾಡಿ ಅಂಡ್ ದೆನ್ ಯಾವುದು ಬುಕ್ಸ್ ಶಾಪ್ ಐ ಥಿಂಕ್ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವರು ಆ್ಯಕ್ಚುಲಿ ತಳ್ಳೋ ಗಾಡೀಲಿ ತೊಗೊಬಂದಿದ್ರು. ಬಟ್ ಇಟ್ಸ್ ಓಕೆ, ಇವಾಗ ಮನೆಗೆ ಹೋಗೋಣ. ನಾಳೆ ಐ ಥಿಂಕ್ ಐ ಕಂಟಿನ್ಯೂ ದ ವ್ಲಾಗ್. ಸೊ ಇವತ್ತಿಗೆ ಇಷ್ಟೇ, ಬರೀ ಶೂಟ್. ಇವಾಗ ಮತ್ತೆ ಎಡಿಟಿಂಗ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಮ್ಮ ಮನೆಗೆ ನಾವು ಏನೇನೋ ತಂದಿದ್ದೀವಿ. ಐ ಥಿಂಕ್ ಅದನ್ನು ಒಂದು ಸ್ವಲ್ಪ ಆ್ಯಡ್ ಆನ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಮ್ಮ ಹೋಮ್ ಅಪ್ಡೇಟ್ ಆ್ಯಂಡ್ ಆಲ್ಸೋ ಹೋಮ್ ಟೂರ್ ಆಗಸ್ಟಲ್ಲಿ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಎಲ್ಲ ಮನೆ ರೊಚ್ಚಿಗೆದು ಕ್ಲೀನ್ ಮಾಡಿರ್ತೀವಲ್ಲ, ಅವಾಗ ಮಾಡೋದಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೈಟ್, ಸೊ ಲೆಟ್ಸ್ ಗೋ ಹೋಮ್ ನೌ. ಬಾಯ್. ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಿರೋದು. ಇದು ರಬ್ಬರ್ ಪ್ಲ್ಯಾಂಟ್ ನಮ್ಮ ಮನೆ ಹತ್ರ ಎಸ್ಬಿಟ್ಟು ಹಂಗೆ ಹೋಗಿದ್ರು. ಅದು ಪಾಟ್ ಕೂಡ ಇರಲಿಲ್ಲ. ಯೂಶ್ವಲಿ ಪ್ಲಾಸ್ಟಿಕ್ ಪಾಟ್ಸ್ ಹಾಕ್ತಾರಲ್ಲ ಆ ಥರ. ಆ್ಯಂಡ್ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅದು ಫುಲ್ ಬೆಂಡ್ ಆಗಿತ್ತು. ಅದಕ್ಕೆ ನಮ್ಮ ಮನೆ ಹತ್ರ ನರ್ಸರಿ ಪ್ಲ್ಯಾಂಟ್ ಇರುತ್ತಲ್ಲ, ಅಲ್ಲಿ ನಾನು ನಮ್ಮ ಮನೇಲಿ ಒಂದು ಖಾಲಿ ಪ್ಲಾಸ್ಟಿಕ್ ಒಳಗಡೆ ಹಾಕ್ಕೊಂಡು ಅಲ್ಲಿ ತೊಗೊಂಡೋಗಿ ಆ ಅಣ್ಣಗೆ ಹೇಳಿದೆ, ಈ ಥರ ಹೀಗೆ ನೀವೊಂದು ಪ್ಲಾಸ್ಟಿಕ್ ಪಾಟ್ ಯಾವುದಾದ್ರೂ ಹಾಕಿಟ್ಟಿರಿ, ನಾನು ಈವ್ನಿಂಗ್ ತೊಗೊಂಡೋಗ್ತೀನಿ ಅಂತ. ಯಾಕೆಂದರೆ ಅದು ತುಂಬ ದೊಡ್ಡ ಪ್ಲ್ಯಾಂಟ್ ಆ್ಯಂಡ್ ಯಾವುದು ನನ್ನ ಹತ್ರ ಅಷ್ಟು ದೊಡ್ಡದು ಪಾಟ್ಸ್ ಯಾವುದೂ ಇರಲಿಲ್ಲ. ಅಂದರೆ ಮುಂಚೆ ಇತ್ತು, ಇವಾಗಿಲ್ಲ. ಸೊ ಅದಕ್ಕೇ ನಾನು ಇದು ಮಾಡಿದೆ. ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ, ಅದಕ್ಕೆ ಪಾಪ ನಿಂತ್ಕೊಳ್ಳೋಕ್ಕೆ ಶಕ್ತಿನೇ ಇಲ್ಲ. ಆ್ಯಂಡ್ ಅದನ್ನು ಹೇಗಾದರೂ ರೋಡಲ್ಲಿ ಎಸ್ಯಾಕಾದರೂ ಮನ್ಸು ಬರುತ್ತೋ ನನಗೆ ಗೊತ್ತಿಲ್ಲ. ನಾನಾದರೂ ಅಟ್ಲೀಸ್ಟ್ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಇಟ್ಕೊಳ್ಳಿ ಅಂತ, ಅಥವಾ ಏನೋ ಒಂದು ಮಾಡ್ತೀವಿ. ಬಟ್ ರೋಡಲ್ಲಿ ಒಂಥರ ಅನಾಥ ಥರ ಬಿದ್ದಿತ್ತು ಇದು. ಐ ಫೀಲ್ ಸೋ ಸ್ಯಾಡ್. ಅದಕ್ಕೆ ನಾನು ಇದನ್ನು ಎತ್ಕೊಂಡು ಹೋಗಿ ಅಣ್ಣ ಕೊಟ್ಟು
ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಅಣ್ಣ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಯಾರೂ ಈ ಥರ ಮಾಡಬೇಡಿ. ಪ್ಲಾಂಟ್ಸ್‌ನೆಲ್ಲ ಮನೇಲಿಟ್ಟಿರೋದು ಅಥವಾ ನನಗೆ ಗೊತ್ತಿಲ್ಲ ಯಾರಾದರೂ ಎಳ್ಕೊಂಡು ಬಂದು ಹಿಂಗೆ ಎಸ್ಬಿಟ್ಟಿದಾರಾ ಅಂತ. ನೋಡಿ ಹೀಗೆ ಇದ್ದಿದ್ದದು. ಪಾಟ್ ಎಲ್ಲ ಏನೂ ಇರಲಿಲ್ಲ. ಜಸ್ಟ್ ಮಣ್ಣು ಮತ್ತು ಆ ಪ್ಲಾಂಟ್. ಎಷ್ಟು ಕಾಸ್ಟ್ಲಿ ಆ ಪ್ಲಾಂಟ್ ಕೂಡ ಆ್ಯಂಡ್ ಪಾಪ ಅಲ್ಲ ಅದನ್ನು. ಅದಕ್ಕೂ ಒಂದು ಜೀವ ಇರುತ್ತೆ. ಸೊ ಯಾಹ್! ಐ ಥಿಂಕ್ ದಟ್ಸ್ ದ್ಯಾಟ್. ಆಲ್ಸೋ ನಾನು ಅದನ್ನ ಎತ್ಕೊಂಡ್ಬೇಕಾದ್ರೆ ಅಲ್ಲಿ ಕೇಳಿದ್ರು ಅವರು, "ಇದು ನಿಮ್ದಾ ಪ್ಲಾಂಟ್?" ಅಂತ. ಅದಕ್ಕೆ ನಾನು ಹೇಳ್ದೆ, "ಇಲ್ಲ ಇದು ನಮ್ದಲ್ಲ ಬಟ್ ಏನು ನಾವು ಇಲ್ಲಿ ಹಾಕಿದಾರಲ್ವಾ, ಸೊ ಸುಮ್ಮನೆ ಹೀಗೆ ಬಿದ್ದಿದೆ. ಅಟ್‌ಲೀಸ್ಟ್ ಪಾಟ್ ಆದ್ರೂ ಹಾಕ್ಬಿಟ್ಟು ನಾನು ಬೇಕಿದ್ರೆ ಇಲ್ಲೇ ಇಡ್ತೀನಿ" ಅಂದಾಗ, "ಇಲ್ಲ ಮೇಡಮ್ ಇದು ನೆನ್ನೆಯಿಂದ ಇಲ್ಲೇ ಬಿದ್ದಿದೆ. ಅಲ್ಲಿತ್ತು ಅದಕ್ಕೆ ನಾವೇ ಇಲ್ಲಿ ತಗೊಂಡ್ ಬಂದ್ವಿ. ಅಟ್‌ಲೀಸ್ಟ್ ನೋಡಿರೋರು ಯಾರಾದ್ರೂ ತಗೊಂಡ್ ಹೋಗ್ತಾರೆ ಅಂತ. ಅಟ್‌ಲೀಸ್ಟ್ ನೀವಾದ್ರೂ ತಗೊಂಡ್ ಹೋದ್ರೆ ಎತ್ಕೊಂಡ್ ಹೋಗಿ ಅಟ್‌ಲೀಸ್ಟ್ ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ರೆ ಸಾಕು. ಪಾಪ ಅನ್ಸ್ತು ನಮ್ಗೂನು. ಇದು ಒಳ್ಳೆ ಪ್ಲಾಂಟ್ ಮೇಡಮ್" ಅಂತ ಹೇಳಿದ್ರು ಅವರು. ಸೊ ನಾನು ಅದೇ ಅನ್ಕೊಂಡು ಹೆಂಗೆ ಎತ್ಕೊಂಡು ಹೋಗೋದು ಇದನ್ನ, ನನ್ನ ಕಳ್ಳಿ ಅನ್ಕೊಂಡ್ಬಿಡ್ತಾರಾ ಅಂತ. ಬಟ್ ಅಲ್ಲಿ ಅಪಾರ್ಟ್ಮೆಂಟ್‌ಗೆ ಅಂದ್ರೆ ಸೆಕ್ಯೂರಿಟೀಸ್ ಇರ್ತಾರಲ್ವಾ, ಸೊ ಅವರು ದೇ ವರ್ ವೆರಿ ಸ್ವೀಟ್ ಕೈಂಡ್. ಸೊ ನಾನೇನು ಆ ಥರ ಅನ್ಕೊಳ್ಳಿಲ್ಲ. ನಾನೇ ಸ್ವಲ್ಪ ಓವರಾಗಿ ಥಿಂಕ್ ಮಾಡಿಬಿಟ್ಟೆ. ಬಟ್ ಎನಿವೇಸ್, ಹಲೋ ಹಾಯ್. ಸೊ ನಾವಿವಾಗ ಇವ್ರ ಮಮ್ಮಿ ಮನೆಗೆ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ಇವತ್ತು ನಾನು ನನ್ನ ಹ್ಯಾಪಿನ ವಾಕ್ ಕರ್ಕೊಂಡು ಹೋಗೋಕ್ಕೆ ಅಂತ ಹೋಗಿದ್ದಲ್ವಾ, ಆವಾಗ ಬೆಳಗ್ಗೆ ಆವಾಗ ನಾನು ನಮ್ಮ ಮನೆ ಅಪಾರ್ಟ್ಮೆಂಟ್, ನಾವಿರೋದು ಅಪಾರ್ಟ್ಮೆಂಟಲ್ಲಿ. ಸೊ ನಮ್ಮ ಅಕ್ಕಪಕ್ಕನೂ ಅಪಾರ್ಟ್ಮೆಂಟ್ಸೇ ಇದೆ. ಸೊ ಆ ಅಪಾರ್ಟ್ಮೆಂಟ್ ಆಪೋಸಿಟಲ್ಲಿ ಇವಾಗ ಬಿಲ್ಡಿಂಗ್ಸ್ ಎಲ್ಲ ಕಟ್ಕೊಂಡಿರ್ತಾರಲ್ಲ, ಅಲ್ಲಿ ರಬ್ಬರ್ ಪ್ಲಾಂಟ್ನ ಫುಲ್ಲು ಅಂದ್ರೆ ಲೈಕ್ ಬಗ್ಗಿ ಹಂಗೆ ಪಾಟು ಇಲ್ಲ, ಜಸ್ಟ್ ಮಣ್ಣಲ್ಲೇ ಹಂಗೆ ಹೊರಗಡೆ ಯಾರೋ ಬೇಡ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಟ್ಕೊಳ್ಳೇನೋ ಹಿಂಗ್ ಬೇಡ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನನಗೆ ಫುಲ್ ನಾನು ಮುಟ್ಟು ನೋಡ್ತೀನಿ, ಅದು ರಬ್ಬರ್ ಪ್ಲಾಂಟು. ಐ ವಾಸ್ ಲೈಕ್, ಹೌ ಕ್ಯಾನ್ ಸಮನ್ ಲೀವ್ ದಿಸ್ ಪ್ಲಾಂಟ್ ಲೈಕ್ ದಿಸ್ ಅನ್ಕೊಂಡು ನಾನೇನು ಫುಲ್ ಒಂಥರ ನನಗೆ ಏನಪ್ಪ ಈ ಥರ ಎಲ್ಲ ಬಿಟ್ಟು ಹೋಗ್ತಾರ ಜನಗಳು ಅಂತ ಅನ್ಕೊಂಡೆ. ಬಟ್ ಆಮೇಲೆ ಇಟ್ ಇಸ್ ಸೋ ಬಿಗ್ ಅಂದರೆ ನನಗೆ ಕೈಯಲ್ಲೂ ಎತ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಟೂ ವೀಲರಲ್ಲಿ ನಾನು ಒಬ್ಬಳೇ ಎತ್ಕೊಂಡು ಹೋದ್ರೆ ನನಗೆ ನಾನಿರೋ ಒಂದು 50 kgಗೆ ಅದು ಐ ಥಿಂಕ್ ಅದು ತುಂಬ ಭಾರನೂ ಇತ್ತು, ನಂಗೆ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನಾನು ಡಿಸೈಡ್ ಮಾಡಿದೆ, ಓಕೆ ಕಾರಲ್ಲಿ ಹಿಂಗೆ ಎತ್ಕೊಂಡು ಹೋಗಿ ಬರೋಣ ಅಂತ. ಬಟ್ ಅಲ್ಲಿಂದ ಅವ್ರ ಮುಂದೆ ಹೆಂಗೆ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಅವ್ರ ಅಪಾರ್ಟ್ಮೆಂಟ್ ಇದರಲ್ಲಿ. ನಾನು ಹಂಗೆ ನವರಂಗಿ ನಾಟಕೆಲ್ಲ ಮಾಡ್ಕೊಂಡು ಇವಳು ಒಳ್ಳೆ ಹಿಂಗೆಲ್ಲ ಹೋಗ್ಬಿಟ್ಟು ಫುಲ್ ಕಳ್ಳಿ ಥರ ಸೀನ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಕಾರಲ್ಲಿ ನೀಟಾಗಿ ಬಂದ್ರಿ. ನಾವೇನು ಅದೇ ಇವ್ರ ಮಮ್ಮಿ ಮನೆಗೆ ಹೊರಡೋದಿತ್ತಲ್ಲ, ಸೊ ಅದಕ್ಕಿಂತ ಮುಂಚೆ ಬಂದ್ವಿ. ಅದಕ್ಕೆ ಪಾಟ್ ನಮ್ಮ ಮನೇಲಿ ಅದೇ ಸೈಜ್ ಪಾಟ್ ಇರಲಿಲ್ಲ, ಬಿಕಾಸ್ ಇಟ್ ಇಸ್ ಟೂ ಬಿಗ್. ಅದಕ್ಕೆ ಬಂದು ಆ ಪಾಟ್ನ ನಾವು ನಮ್ಮ ಇದು ಡಿಕ್ಕಿ ಒಳಗಡೆ ಹಾಕೊಂಡು, ನಾನು ಅದನ್ನು ರೆಕಾರ್ಡ್ ಮಾಡಿಲ್ಲ, ಡಿಕ್ಕಿ ಒಳಗಡೆ ಹಾಕೊಂಡು ಡೈರೆಕ್ಟ್ ನಾವು ಫಸ್ಟ್ ನಮ್ಮ ಮನೇಲಿ ಇಡೋಣ ಅಂದ್ಕೊಂಡ್ವಿ. ಬಟ್ ಅದಕ್ಕೆ ನೀರೆಲ್ಲ ಏನೂ ಇದ್ದಿಲ್ಲ. ಅದಕ್ಕೆ ನಾವು ಅಂದ್ಕೊಂಡ್ವಿ ಇಲ್ಲಿ ಪಾಟ್ ಶಾಪ್ ಇರುತ್ತಲ್ವಾ, ಅಲ್ಲಿ ಹೋಗಿ ಹೊಸ ಪಾಟ್ ಹಾಕಿಸಿ ಮಣ್ಣು ಹಾಕಿಸಿ ಅವ್ರಿಗೆ ಹೇಳೋಣ, ನೀವು ಇಲ್ಲಿ ಇಟ್ಕೊಂಡಿರಿ, ನಾವು ಸಂಜೆ ಬರ್ತೀವಿ ಅಂತ ಅಂದ್ಬಿಟ್ಟು ಅಂತ. ಸೊ ಅದಕ್ಕೂ ಒಂದು ಸ್ವಲ್ಪ ಬ್ರೀದಿಂಗ್ ಇರುತ್ತೆ. ಸೊ ಇವಾಗ ಮತ್ತೆ ನಾವು ಮನೆಗೆ ಹೋಗಿ ಇಡೋದು ಇಟ್ಸ್ ಅಗೇನ್ ಸೀನ್ ಆಗಿಬಿಡುತ್ತೆ, ತುಂಬ ಟೈಮ್ ಕನ್ಸ್ಯೂಮಿಂಗ್ ಅನ್ಸುತ್ತೆ. ಸೊ ಹೆಂಗಿದ್ರು ನಾವು ಮತ್ತೆ ರಿಟರ್ನ್ ಹೋಗಬೇಕಾದ್ರೆ ಹೋಗೋದಾ ಅಂತ ಅಂದ್ಕೊಂಡಿವಿ. ಅಥವಾ ನಾನು ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳ ಹತ್ರ ಏನು ಟೂ ವೀಲರ್ ಇದೆ, ನಮ್ಮದೇ ಅಪಾರ್ಟ್ಮೆಂಟಲ್ಲಿ ಅವಳಿರೋದು. ನಮ್ಮ ಎಕ್ಕಿಕ್ಕಿದ ಇದಿದೆ ಟೂ ವೀಲರ್. ಬಟ್ ಆ ಟೂ ವೀಲರ್ ತುಂಬ ಚೆನ್ನಾಗಿದೆ. ದಟ್ ಅದು ಅಲ್ಲೇ ಇದ್ರೆ ಚಂದ, ಮೂವ್ಮೆಂಟ್ ಆಗಿದ್ರೆ ಚೆನ್ನಾಗಿರಲ್ಲ, ಅದು ಅಷ್ಟು ಚೆನ್ನಾಗಿದೆ ಅದು. ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ನಾನು ಐ ಥಿಂಕ್ ನಾನು ನನ್ನ ಪಕ್ಕದಲ್ಲಿ ಇಟ್ಕೊಂಡು ಪಾಟ್ನ ತೊಗೊಂಡು ಹೋಗಬೇಕು. ಸಮ್ಹೌ ಐ ಹ್ಯಾವ್ ಟು ಮ್ಯಾನೇಜ್ ಆ್ಯಂಡ್ ಗೆಟ್ ಇಟ್ ಬ್ಯಾಕ್. ನಮ್ಮ ಮನೆಗೆ ಅದನ್ನು ಕರ್ಕೊಂಡು ಹೋಗ್ಬೇಕು ಅದನ್ನು. ಬಟ್ ಯಾಕೆ ನಾನೇ ನಮ್ಮ ಮನೇಲಿ ಪ್ಲ್ಯಾನ್ಸ್ ಎಲ್ಲ ಬೇಡ, ತುಂಬಾ ಆಯಿತು. ಐ ವಾಸ್ ರೀಡಿಂಗ್ ಸಮಥಿಂಗ್ ಈ ಥರ ಹಿಂಗೆ ಬುಕ್ಸಲ್ಲಿ ವಾಸ್ತು ಅದು ಇದು ಅಂತೆಲ್ಲ, ಅದನ್ನು ತುಂಬ ಡೀಪಾಗಿ ತೊಗೊಂಡ್ಬಿಟ್ಟು ಅದೊಂದು ಸೀಸನ್ ಇರುತ್ತೆ ಗೊತ್ತಾ ನಮಗೆ. ಇವಾಗ ಮ್ಯಾಂಗೋ ಅಂದರೆ ಮ್ಯಾಂಗೋ ಸೀಸನ್, ಆ ಥರ. ಇವಾಗ ಒಂದೊಂದು ಕಲರ್ ಅಂದರೆ ಒಂದೊಂದು ಕಲರ್ ಇಷ್ಟಪಡೋದು, ಅದೊಂದು ಸೀಸನ್ ಇರುತ್ತೆ. ಆಮೇಲೆ ಆ ಕಲರೇ ಆಗಲಿ ಅಥವಾ ಏನೇ ಒಂದು ಐಸ್ ಕ್ರೀಮ್ ಆಗಲಿ ತೊಗೊಬಂದಿಟ್ರೆ, ಓ ಮೈ ಗಾಡ್ ಹ್ಯಾವ್ ಟೇಕನ್ ಎನಫ್, ನಂಗೆ ಸಾಕು ಅಂತ ಅನ್ಸುತ್ತೆ ಅಂತ. ಆ ಸೀಸನಲ್ಲಿ ಇದ್ದೆ ನಾನು. ಓ ಮೈ ಗಾಡ್, ಇಲ್ಲಿ ಇದು ಇಡಬಾರ್ದಂತೆ, ಅಲ್ಲಿ ಅದು ಇಡಬಾರ್ದಂತೆ, ಇಲ್ಲಿ ವಾಸ್ತು ಈ ಥರ, ಅಲ್ಲಿ ವಾಸ್ತು ಆ ಥರ ಎಲ್ಲ ನಾನು ಥಿಂಕ್ ಮಾಡಿ ದೆನ್ ಐ ಗಿವನ್ ಸೋ ಮೆನಿ ಪ್ಲ್ಯಾನ್ಸ್. ಅಂದರೆ ಅದು ಕೆಲವೊಂದೊಂದು ಪ್ಲ್ಯಾನ್ಸ್ ಹೆಂಗೆ ಅಂದರೆ ಕಪಲ್ ಇಡೋ ಥರ ಇದ್ದಿಲ್ಲ. ಆಮೇಲೆ ಒಂದು ಅದೇ ಏನೋ ಇದೆ. ಓಕೆ, ಈಚ್ ಪ್ಲಾಂಟ್ ಹ್ಯಾಸ್ ಅ ಡಿಫ್ರೆಂಟ್ ಮೀನಿಂಗ್. ಓಕೆ, ಸೊ ಅದನ್ನೆಲ್ಲ ನಾನು ಓದಿ, ಆಮೇಲೆ ನಮ್ಮ ಮನೇಲೂ ಅಷ್ಟೇ ವಾಸ್ತು ಪ್ರಕಾರ ಎಲ್ಲ ಏನೇನು ಇರಬೇಕು ಅದನ್ನೆಲ್ಲ ನೋಡಿ, ಅಂಡ್ ದೆನ್ ಐ ಡಿಸೈಡೆಡ್ ಯಾವ್ದು ಬೇಕು ಯಾವ್ದು ಬೇಡ, ಯಾವ್ದು ಎಲ್ಲಿರಬೇಕು ಯಾವ್ದು ಎಲ್ಲಿರಬಾರ್ದು ಎಲ್ಲ ಇದನ್ನ ಮಾಡಿ ಇವಾಗ ನಮ್ಮ ಮನೆ ಎಲ್ಲ ಹಂಗಂಗೆ ವಾಸ್ತು ಪ್ರಕಾರನೇ ಆಲ್ಮೋಸ್ಟ್ ಇಟ್ಟಿದ್ದೀವಿ. ಸೊ ಅದಕ್ಕೇನೆ ಇವಾಗ ಎಲ್ಲ ಪ್ಲಾನ್ಸ್ ಎಲ್ಲ ಕೊಟ್ಟು ಐ ಹ್ಯಾವ್ ವೆರಿ ಮಿನಿಮಲ್ ಪ್ಲಾನ್ಸ್. ಇವಾಗ ಮುಂಚೆ ಎಲ್ಲ ತೊಗೊಂಬಂದು ಹಾಕೊಂಡ್ಬಿಟ್ಟಿದೆ ಸ್ಟಾರ್ಟಿಂಗ್ ವೆಡ್ಡಿಂಗಲ್ಲಿ. ನಮ್ಮ ಮನೆ ಹಂಗಿರ್ಬೇಕು ಫುಲ್, ನಾನು ಆ ಕಡೆ ಈ ಕಡೆ ನೋಡಿದ್ರೆ ಫುಲ್ ಗ್ರೀನ್ ಇರಬೇಕು ಅಂತ. ಬಟ್ ಆ ಥರ ಗ್ರೀನ್ಸ್ ಇಟ್ಕೊಳ್ಳೋದು ಒಳ್ಳೇದಲ್ಲ, ಕೆಟ್ಟದಲ್ಲ. ಬಟ್ ಅದನ್ನು ಮೇಂಟೈನ್ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಶೋ ಪ್ರಾಪರ್ ಲವ್, ಜಸ್ಟ್ ಲೈಕ್ ನಾವು ಹ್ಯೂಮನ್ಸ್ಗೆ ಹೆಂಗೆ ನಾವು ಊಟ ಆನ್ ಟೈಮ್ ತಿಂತೀವಿ ಹಾಗೆ ಮಾಡಬೇಕು. ನಾವು ಅಲ್ಲಿ ಇಲ್ಲಿ ಓಡಾಡ್ತಿರ್ತೀವಿ. ಸೊ ಆ ಥರ ಎಲ್ಲ ಮಾಡಿದ್ರೆ ಪ್ಲಾಂಟ್ ಕೂಡ ಕರ್ಸ್ ಮಾಡುತ್ತೆ. ಸೊ ಅದಕ್ಕೆ ಐ ಡೋಂಟ್ ವಾಂಟ್ ಟು ಟೇಕ್ ಆಲ್ ದ ಕರ್ಸ್. ಸೊ ಅದಕ್ಕೆ ನಾನು ಎಷ್ಟೊಂದು ಕೊಟ್ಟೆ, ನಮ್ಮ ಪೇರೆಂಟ್ಸಿಗೆ ಕೊಟ್ಟೆ. ಆ್ಯಂಡ್ ನಮ್ಮ ಮನೆಗೆ ಬಂದು ಯಾರು ಬಂದ್ರೆ ಇಷ್ಟ ಆಯಿತು ಅಂದರೆ ತೊಗೊಂಡೋಗಿ ಅಂತ ಹಂಗೆ ಕೊಟ್ಬಿಡ್ತಿದ್ದೆ.
ಬಟ್ ಇವಾಗ ಈ ಪ್ಲಾಂಟ್ ಒಂದಿದೆ, ಇದು ತುಂಬಾ ದೊಡ್ಡದಿದೆ. ನಮ್ ಥಿಂಕಿಂಗ್ ಎಲ್ಲಿ ಇಡೋದು ಅಂತ ಈಗ ತಾನೇ ಎಲ್ಲ ಪ್ಲಾಂಟ್ಸ್ನು ಕೊಟ್ಟಿದ್ದೀನಿ ನಾನು, ಯಾವುದು ಬೇಡ ಅಂತ. ಬಟ್ ನಮ್ಮ ಮನೆಗೆ ಅದು ಬಂದಿದೆ. ಹಾಗೆ ನಾವು ನೇಮ್ ಕೂಡ ಫಿಗರ್ ಔಟ್ ಮಾಡ್ತಾ ಇದೀವಿ, ಯಾವ ನೇಮ್ ಇಡಬೇಕು ಅಂತ. ನಮ್ಮ ಮನೇಲಿ ಇರೋ ಎಲ್ಲ ಪ್ಲಾಂಟ್ಸ್ಗೂ ನಾವು ಒಂದೊಂದು ಹೆಸರು ಇಟ್ಟಿದ್ದೀವಿ. ಲೈಕ್ ಫಿಗ್ ಪ್ಯಾಂಟ್ ಅಂತ ಇದ್ದೀನಿ ಬೇಬ್, ಪ್ಲಾಂಟ್. ಓಕೆ, ಸೊ ಆ ಪ್ಲಾಂಟ್ಗೆ ನಾನು 2 ಪ್ಲಾಂಟ್ಸ್ ಇರೋದಲ್ಲಿ, ಒಂದು ಉದ್ದ ಇದೆ, ಒಂದು ಚಿಕ್ಕ ಇದೆ. ಅದಕ್ಕೆ ನಾನು ರಾಧಾಕೃಷ್ಣ ಅಂತಿದೆ. ಸೊ ಅದರ ಹೆಂಗೆ ಆರೋಗ್ಯ, ನಮ್ಮ ಮನೆಗೆ ಏನೇನು ಬೇಕು ಇವಾಗ ಹೇಳಿ, ಆರೋಗ್ಯ, ಆಯಸ್ಸು, ಸುಖ, ಸಂತೋಷ, ಆ ಥರ ಬೇಕಲ್ವಾ. ಸೊ ಅದಕ್ಕೆ ಆ ಥರ ಹೆಸರಲ್ಲೇ ನಮ್ಮ ಪ್ಲಾನ್ಸ್ಗೆಲ್ಲ ನಾನು ಆ ಥರ ಹೆಸರಿಟ್ಟಿದ್ದೀನಿ. ಇದು ಆರೋಗ್ಯ, ಇದು ಆಯುಷು, ಇದು ಸೌಭಾಗ್ಯ, ಸುಖ, ಆ ಥರ ಎಲ್ಲ ಹೆಸರಿಟ್ಟು ಆ ಪ್ಲಾನ್ಸ್ಗಳನ್ನ ಮಾತ್ರ ನಾನು ಇಟ್ಕೊಂಡು ದಿನ ಬೇರೆಯವರೆಲ್ಲ ಇಟ್ಟಿರ್ತೀವಲ್ಲ, ಈ ಥರ ಹಿಂಗೆ ಮೇನಕ್ಕೆ, ರಂಬೆ ಆ ಥರ ಇಟ್ಟಿರೋದೆಲ್ಲ ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ. ನೆಮ್ಮದಿ ಅಂತಲೂ ಒಂದಿದೆ, ಅದು ಬಂದು ನಮ್ಮ ಪ್ಲಾಂಟ್ಗೆ ನೆಮ್ಮದಿ ಅಂತಲೂ ಹೆಸರಿಟ್ಟಿದ್ದೀವಿ. ಸೊ ನಾನು ಐ ಥಿಂಕ್ ಅದನ್ನು ಹೋಮ್ ಟೂರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ಬಟ್ ಈ ಪ್ಲಾಂಟ್ಗೆ ಇವಾಗ ನಾನು ಏನು ಹೆಸರಿಡ್ಲಿ ಆ್ಯಂಡ್ ಅದನ್ನು ಎಲ್ಲಿಡ್ಲಿ ಅನ್ನೋದೊಂದಿದ್ದು. ಸೊ ನನ್ನ ಒಂದು ವಾಸ್ತು ಬುಕ್ಕಲ್ಲಿ ಹೋಗಿ ನೋಡಬೇಕು ರಬ್ಬರ್ ಪ್ಲಾಂಟ್ ಎಲ್ಲಿ ನಾನು ಇಡಬೇಕು ಆ್ಯಂಡ್ ಯಾವ ಥರ ಅದನ್ನು ನಾವು ನೋಡ್ಕೊಬೇಕು ಅನ್ನೋದೆಲ್ಲ ನಾನು ರಿಸರ್ಚ್ ಮಾಡಿ ಅದನ್ನು ಹ್ಯಾವ್ ಟು. ಒಂದಿತ್ತು 2 ರಬ್ಬರ್ ಪ್ಲಾಂಟು, ಬಟ್ ಆ ವಾಸ್ತು ಸರಿಯಾಗಿರಲಿಲ್ಲ ಆ ಜಾಗದಲ್ಲಿ. ಅದಕ್ಕೆ ಅದು ಎಷ್ಟೇ ರಬ್ಬರ್ ಪ್ಲಾಂಟ್ ಅಲ್ಲ, ಆ ಜಾಗದಲ್ಲಿ ಯಾವುದೇ ಪ್ಲಾಂಟ್ ಹಾಕಿದ್ರೂ ಬೆಳೀತಾ ಇರಲಿಲ್ಲ. ಆ್ಯಂಡ್ ಆ ಪಾಟು ಕೂಡ ಅಷ್ಟೇನೆ, ಬಿಕಾಸ್ ಆಫ್ ದ ಡೈರೆಕ್ಷನ್. ಓಕೆ, ಡೈರೆಕ್ಷನ್, ಈ ವಾಸ್ತು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಗೈಸ್. ನಾನು ಇವಾಗೆಲ್ಲ ಓದ್ಬಿಟ್ಟು ತಿಳ್ಕೊಂಬಿಟ್ಟು ಐ ಆಮ್ ಲೈಕ್ ನೋ ಅದು. ಸೊ ನೀವು ಅಷ್ಟೇ ಏನಾದರೂ ಒಂದು ತರ್ತಾ ಇದ್ರೆ, ಏನೋ ಒಂದು ಮಾಡ್ತಾ ಇದ್ರೆ ಅಂದರೆ ಡೂ ಯುವರ್ ಓನ್ ರಿಸರ್ಚ್ ಅಬೌಟ್ ಇಟ್. ಸುಮ್ಮನೆ ಶೋಕಿಗೋಸ್ಕರ ನಮ್ಮ ಮನೆ ತುಂಬ ಫ್ಯಾನ್ಸಿಯಾಗಿಡಬೇಕು ಆ ಥರದ್ದೆಲ್ಲ ಮಾಡಬೇಡಿ. ನಾನು ಅದನ್ನು ಮಾಡಿದ್ದೀನಿ, ಬಟ್ ಆ ಸ್ಟೇಜ್ನ ದಾಟಿ ಇವಾಗ ನನಗೆ ಗೊತ್ತು ಯಾವ್ದು ಏನೇನು ಅಂತ. ಸೊ ಐ ಥಿಂಕ್ ದಟ್ಸ್ ದಟ್. ಪ್ರಾಬಬ್ಲಿ ನೀವು ಯಾರಾದರೂ ನನ್ನ ಫ್ರೆಂಡ್ಸ್ ಆಗಿದ್ರೆ ಯು ಗೈಸ್ ಕ್ಯಾನ್ ಆಸ್ಕ್ ಮೋರ್ ಅಬೌಟ್ ಇಟ್. ಬಟ್ ನನಗೆ ಇವಾಗ ಅದನ್ನೆಲ್ಲ ಅದ್ರ ಬಗ್ಗೆ ಮಾತಾಡಿ ವಿಡಿಯೋ ಎಲ್ಲ ಹಾಕೋದಕ್ಕೆ ಇಷ್ಟೆಲ್ಲ. ಇಲ್ಲೇ 6 ನಿಮಿಷ ಆಗೋಯ್ತು. ಸೊ ಲೆಟ್ಸ್ ಗೋ ಟು ಕಿಕೀಸ್ ಹೌಸ್. ನಮ್ಮ ಜೊತೆ ಹ್ಯಾಪಿ ಕೂಡ ಬರ್ತಾ ಇದ್ದಾನೆ. ಅವ್ನಿಗೆ ಎಲ್ಲಿ ಬರಲ್ಲ, ನಮ್ಮಿಬ್ರು ಮಧ್ಯ ಬರಬೇಕು ಅವ್ನ ಮಧ್ಯ. ಎನಿವೇಸ್, ಸೊ ಲೆಟ್ಸ್ ಗೋ. ತುಂಬ ಮಾತಾಯ್ತು, ಲೆಟ್ಸ್ ಡೂ ಸಮ್ ಆಕ್ಷನ್ ಬೈ ನಾವ್. ಹತ್ರ ಬಂದಿದ್ದೀವಿ. ಇವನ್ನ ಹಂಗೆ ವಾಕಿಂಗ್ ಕರ್ಕೊಂಡು ಅವ್ರ ಮನೆಗೆ ಹೋಗೋಣ. ಓಯ್ ಈಗ ಓದಿದ್ದು ಸ್ಕೂಲ್ ನರ್ಸರಿ ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಅದ್ರ ಹೆಸರು ಹ್ಯಾಪಿ ಆರ್ಟ್ಸ್. ವಾವ್, ಬನ್ನಿ ಹೋಗದ ಅವ್ರ ಮನೆಗೆ. ಬಾರ. ಮ್ಯಾಂಗೋ ಮಸ್ತಾನಿ. ಹಾಯ್. ಸೊ ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಮುಗೀತು. ಇವ್ರ ಮಮ್ಮಿ ಮನೆಯಿಂದ ನಾವು ಐಸ್ ಕ್ರೀಮ್ ತಿಂದು ಇವಾಗ ಹ್ಯಾಪಿಗೂ ಐಸ್ ಕ್ರೀಮ್ ತೊಗೊಂಡು ಗೋಯಿಂಗ್ ಬ್ಯಾಕ್ ಹೋಮ್. ಖುಷಿ ಆಗ್ತದೆ. ಇವತ್ತು ತುಂಬ ಮಾತಾಡಿ ನನ್ನ ವಾಯ್ಸ್ ಬೇರೆ ಒಂಥರ ಇದಾಗಿದೆ. ಸ್ಪೋಕ್ ಅ ಲಾಟ್ ಟುಡೇ. ಸೊ ಅದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಂದು ತಣ್ಣಗೆ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಏನು ಪ್ಲಾನ್ಸ್ ಬೇಕು? ಗೊಬ್ಬರ ಹಾಕೊಂಡು ನಿದ್ದೆ ಮಾಡೋದು. ನಾವು ಪ್ಲಾಂಟ್ ಬರೀ ಇಸ್ಕೋಬೇಕಾಗಿತ್ತು. ಆ ಪ್ಲಾಂಟ್ ಇವಾಗ ಆಲ್ರೆಡಿ ಟೈಮ್ ಬಂದು 9:36 ಆಗಿದೆ. ಸೊ ಇವಾಗ ರಾತ್ರಿ ಹೊತ್ತು ಗಿಡಕ್ಕೆ ಕೈ ಹಾಕಬಾರ್ದು ಅಂತಾರಲ್ಲ, ಹಂಗೆ ಈಗ ನನಗೆ ಅಲ್ಲೆಲ್ಲ ಹೋಗಿ ಪ್ಲಾಂಟ್ ಎಲ್ಲ ಎತ್ಕೊಂಬರೋದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಾಳೆ ಹೋಗ್ತಾ ಇದ್ದೀವಿ 2 ವೀಲರಲ್ಲಿ. ನನ್ನ ಹಸ್ಬೆಂಡ್ ಅಲ್ಲ, ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಳಿದ್ದಾಳೆ, ಅವಳಿಗೆ ಕಾಲ್ ಮಾಡಿ ಕೇಳಬೇಕು. ಸೊ ನಾನು ಅವಳು ಹೋಗಿ ತೊಗೊಂಡು ಬರ್ತೀವಿ. ಅದರ್ ದ್ಯಾನ್ ದ್ಯಾಟ್ ಐ ಥಿಂಕ್ ಏನೂ ಇಲ್ಲ. ನಾಳೆಯಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಏನಂತ. ಆ್ಯಂಡ್ ಐ ಥಿಂಕ್ that's that guys. Thank you so much for watching this video. I hope you guys loved it. In case ನಿಮಗೆ ಇಷ್ಟ ಆಗಿದ್ರೆ, you guys know the drill. Please do like, share and subscribe. Thank you so much. Take care. Happy bye ಹೇಳ್ತಿದ್ದೇನೆ. Let's go home now. Bye.